ರಾಜಸ್ಥಾನದ ಜೈಸಲ್ಮೇರ್ ಬಾರ್ಮರ್ನಲ್ಲೂ ವಿದ್ಯುತ್ ಸ್ಥಗಿತ ಆಗಿದೆ. ಪಾಕ್ ಸೇನೆ ದಾಳಿಗೆ ಯತ್ನಿಸಿದ ಬಳಿಕ ವಿದ್ಯುತ್ ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಪಾಕಿಸ್ತಾನ ಸೇನೆಯಿಂದ ಗಡಿಯಲ್ಲಿ ಡ್ರೋನ್ ಕ್ಷಿಪಣಿಗಳಿಂದ ನಿರಂತರವಾಗಿ ದಾಳಿ ಆಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಬಾರ್ಮರ್ನಲ್ಲೂ ಕೂಡ ವಿದ್ಯುತ್ ಸ್ಥಗಿತ ಆಗಿರೋದು. ಪಾಕ್ ಸೇನೆ ದಾಳಿಗೆ ಯತ್ನಿಸಿದ ಬಳಿಕ ವಿದ್ಯುತ್ ಪೂರೈಕೆಯನ್ನ ಸ್ಥಗಿತ ಮಾಡಲಾಗಿದೆ. ಪಾಕಿಸ್ತಾನ ಸೇನೆಯಿಂದ ಗಡಿಯಲ್ಲಿ ಡ್ರೋನ್ ಮತ್ತು ಕ್ಷಿಪಣಿಗಳಿಂದ ದಾಳಿ ನಡೆಸ್ತಾ ಇದೆ. ಅಂದರೆ ಸಹಜವಾಗಿ ಗೊತ್ತಿರುವಂಥ ವಿಚಾರ, ರಾಜಸ್ಥಾನ, ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರ ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಿರುವಂಥ ರಾಜ್ಯಗಳಿವು, ಕೂಗಳತೆಯಲ್ಲಿರುವಂಥ ರಾಜ್ಯಗಳು. ಹಾಗಾಗಿನೇ ಈ ಮೂರು ರಾಜ್ಯಗಳನ್ನು ಟಾರ್ಗೆಟ್ ಮಾಡಿಕೊಂಡು ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇರುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ. ರಾಜಸ್ಥಾನದ ಜೈಸಲ್ಮೇರ್ ಮತ್ತು ಬಾರ್ಮರ್ನಲ್ಲೂ ಕೂಡ ದಾಳಿಗೆ ಪ್ರಯತ್ನ ನಡೆದಿದೆ. ಹಾಗಾಗಿನೇ ಅದರ ಬಳಿಕ ವಿದ್ಯುತ್ ಪೂರೈಕೆ ಸ್ಥಗಿತ ಮಾಡಲಾಗಿದೆ. ಈಗ ಯಾಕೆ ಅಂತ ಹೇಳಿದ್ರೆ, ಈಗ ಅಲ್ಲಿಂದ ಬೆಳಕಿದ್ರೆ ಮಿಸೈಲ್ಗಳನ್ನ ಹಾರಿಸೋದಕ್ಕೆ ಸುಲಭ ಆಗುತ್ತೆ, ಡ್ರೋನ್ಗಳನ್ನ ಹಾರಿಸೋದಕ್ಕೆ ಸುಲಭ ಆಗುತ್ತೆ. ಇದರಿಂದ ಈ ರೀತಿಯಾದಂಥ ಕಾರ್ಯಾಚರಣೆಯನ್ನ ಭಾರತ ಮಾಡ್ತಾ ಇದೆ. ವಿದ್ಯುತ್ ಕಟ್ ಮಾಡಿದ್ರೆ ಮಿಸೈಲ್ಗಳು ಎಲ್ಲಿ ಬರ್ತಾ ಇದ್ದಾವೆ, ಯಾವ ರೀತಿಯಾಗಿ ದಾಳಿ ಆಗುತ್ತೆ, ಡ್ರೋನ್ಗಳು ಎಲ್ಲಿ ಬರ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಹೋಗುತ್ತೆ. ಈ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಬ್ಲಾಕ್ಔಟ್, ಎಲ್ಲ ಕಡೆಯೂ ಕೂಡ ಕತ್ತಲು ಆವರಿಸಿಕೊಂಡು ಬಿಟ್ಟಿದೆ. ಈಗ ವಿದ್ಯುತ್ ಕಟ್ ಆಗಿದೆ. ಎಲ್ಲೆಲ್ಲಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದೆಯೋ ಅಲ್ಲೆಲ್ಲ ಕಡೆಯೂ ಕೂಡ ವಿದ್ಯುತ್ ಕಟ್ ಆಗಿರೋದು. ಜಮ್ಮುವಿನಲ್ಲಿ ಪಾಕ್ ದಾಳಿ ಆಗಿದೆ, ಅಲ್ಲಿ ಬ್ಲಾಕ್ಔಟ್ ಆಗಿರೋದು. ಇದರ ಜೊತೆಗೆ ರಾಜಸ್ಥಾನದಲ್ಲೂ ಕೂಡ ದಾಳಿ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿದೆ, ಅಲ್ಲಿಯೂ ಕೂಡ ವಿದ್ಯುತ್ ಕಟ್ ಮಾಡಲಾಗಿದೆ. ಯುದ್ಧ ವಿಮಾನವನ್ನ ಭಾರತ ಹೊಡೆದುರುಳಿಸಿದೆ ಅಂತ ಪಾಕ್ ಹೇಳಿದೆ. ಭಾರತದ ಮೇಲೆ ದಾಳಿಯನ್ನ ಪರೋಕ್ಷವಾಗಿ ಪಾಕಿಸ್ತಾನ ಒಪ್ಪಿಕೊಂಡಿದೆ. ನೋಡಿ, ನಮ್ಮ ಒಂದು ಯುದ್ಧ ವಿಮಾನ ಕಳೆದು ಹೋಗಿದೆ ಅಂತ ಪಾಕಿಸ್ತಾನ ಇಲ್ಲಿ ಹೇಳಿದೆ. ಯುದ್ಧ ವಿಮಾನವನ್ನ ಭಾರತ ಹೊಡೆದುರುಳಿಸಿದೆ ಅಂತ ಪರೋಕ್ಷವಾಗಿ ನಾವೇ ದಾಳಿಯನ್ನ ಮಾಡಿದ್ದು ಭಾರತದ ಮೇಲೆ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಈಗ ನಮ್ಮ ಒಂದು ಯುದ್ಧ ವಿಮಾನ ಕಳೆದು ಹೋಗಿದೆ ಅಂತ. ಅದೇನೋ ಜಾತ್ರೆಯಲ್ಲಿ ಸಿಗುವಂತ ವಿಮಾನನ, ಪ್ಲಾಸ್ಟಿಕ್ ವಿಮಾನನ ಅದು ಕಳೆದು ಹೋಗೋದಕ್ಕೆ ಯುದ್ಧ ವಿಮಾನವನ್ನ ಭಾರತ ಹೊಡೆದು ಹಾಕಿದೆ ಅಂತ ಹೇಳಿ ಈಗ ಒಪ್ಕೊಂಡಿದೆ ಪಾಕಿಸ್ತಾನ. ಅಂದ್ರೆ ಬಹಳ ಸ್ಪಷ್ಟ, ಭಾರತದ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನವೇ ಅಂತ ಹೇಳಿ ಪಾಕಿಸ್ತಾನ ಈ ಮುಖೇನ ಪರೋಕ್ಷವಾಗಿ ಒಪ್ಕೊಂಡಿದೆ. ನಮ್ಮ ಒಂದು ಯುದ್ಧ ವಿಮಾನ ಕಳೆದು ಹೋಗಿದೆ ಅಂತ ಹೇಳಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ಪಾಕಿಸ್ತಾನ. ನಾಟಕ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ 2.0ಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದು ಹೊಸ ಹೈಡ್ರಾಮಾ ಶುರು ಮಾಡಿಕೊಂಡಿದೆ. ಅಯ್ಯಯ್ಯೋ, ನಮ್ಮ ವಿಮಾನ ಕಳೆದು ಹೋಗಿದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನದ ಯುದ್ಧ ವಿಮಾನ ಕಳೆದು ಹೋಗೋದಕ್ಕೆ ಅದನ್ನ ಜಾತ್ರೆಯಿಂದ ತಂದಿದಾರ, ಅದು ಕಳೆದು ಹೋಗೋದಕ್ಕೆ ಅಥವಾ ಎಲ್ಲಾದ್ರೂ ಬಚ್ಚಿಡೋದಕ್ಕೆ ಸಾಧ್ಯನಾ ಯುದ್ಧ ವಿಮಾನವನ್ನ? ಅದು ಯಾವ ರೀತಿಯಾದಂತ ನಾಟಕ ಆಡುತ್ತೋ ಈ ಪಾಪಿ ಪಾಕಿಸ್ತಾನ. ನೋಡಿ, ಕಳೆದು ಹೋಗಿದೆ ಅಂತ ಸ್ವತಃ ಪಾಕಿಸ್ತಾನದ ಸೇನಾಧಿಕಾರಿನೇ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ. ಅನ್ಬಿಲಿವೇಬಲ್. ಪಾಕಿಸ್ತಾನ ಒಂದು ಜೋಕರ್ ರಾಷ್ಟ್ರ, ಅದು ಜೊತೆಗೆ ಪಾಪಿ ರಾಷ್ಟ್ರ, ಭಿಕ್ಷುಕ ರಾಷ್ಟ್ರ. ಮೇ ಬಿ ಆ ಯುದ್ಧ ವಿಮಾನವನ್ನ ಜಾತ್ರೆಯಿಂದ ಖರೀದಿ ಮಾಡ್ಕೊಂಡು ಬಂದಿದ್ರು ಅಂತ ಕಾಣಿಸುತ್ತೆ, ಅದನ್ನು ಯಾರೋ ಕದ್ಕೊಂಡು ಹೋಗಿದ್ದಾರೆ ಅಂತ ಕಾಣಿಸುತ್ತೆ ಅವ್ರ ಹೇಳಿಕೆ ಪ್ರಕಾರ. ಯುದ್ಧ ವಿಮಾನ ಕಳೆದು ಹೋಗ್ಬಿಟ್ಟಿದೆ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಬೇರೆ ಯಾರೂ ಅಲ್ಲ, ಸೇನಾ ಮುಖ್ಯಸ್ಥ, ಸೇನಾಧಿಕಾರಿ. ಇದು ಪಾಕಿಸ್ತಾನದ ನಾಟಕ. ಇಂಥ ನಾಟಕಗಳನ್ನ ಭಾರತ ಪಾಕಿಸ್ತಾನದ ಕಡೆಯಿಂದ ಎಷ್ಟು ನೋಡ್ಬಿಟ್ಟಿದೆಯೋ ಏನೋ. ಈ ಮೊದಲಿನಿಂದಲೂ ಕೂಡ ಇತಿಹಾಸನೇ ಇದೆ ಪಾಕಿಸ್ತಾನದ ಈ ಹೈಡ್ರಾಮಾಗಳು, ಈ ನಾಟಕಗಳನ್ನ ಪ್ರತಿ ಬಾರಿಯೂ ಕೂಡ ನೋಡ್ತಾನೆ ಇರುತ್ತೆ ಇಡೀ ಜಗತ್ತು. ಈಗ ಮತ್ತೊಂದು ಹೈಡ್ರಾಮಾ. ಬೆಳಗ್ಗೆಯಿಂದ ಆಪರೇಷನ್ ಸಿಂಧೂರ 2.0 ಕಾರ್ಯಾಚರಣೆಗೆ ಇಡೀ ಪಾಕಿಸ್ತಾನ ಬೆಚ್ಚಿ ಬಿದ್ದು ಏನ್ ಮಾಡ್ತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಪಾಕಿಸ್ತಾನಕ್ಕೆ. ಅವರ ಒಂದು ಯುದ್ಧ ವಿಮಾನ ಕಳೆದು ಹೋಗಿದೆಯಂತೆ. ಎಲ್ಲಿ ಹೋಗೋದಕ್ಕೆ ಸಾಧ್ಯ ಯುದ್ಧ ವಿಮಾನ? ಭಾರತ ಹೊಡೆದು ಹಾಕಿದೆ ಅನ್ನೋ ನಿಟ್ಟಿನಲ್ಲಿ ಈ ದಾಳಿಯನ್ನ ನಾವೇ ಮಾಡಿದ್ದು ಅಂತ ಹೇಳಿ ಪರೋಕ್ಷವಾಗಿ ಜಗತ್ತಿನ ಮುಂದೆ ಈ ಪಾಕಿಸ್ತಾನ ಒಪ್ಕೊಂಡಂಗೆ ಕಾಣಿಸ್ತಾ ಇದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಪಾಕಿಸ್ತಾನದ ಈ ನಾಟಕ ಬಹಳಷ್ಟು ವರ್ಷಗಳಿಂದಲೂ ಕೂಡ ಇದ್ದೇ ಇದೆ. ಈಗ ಹೇಳ್ತಾ ಇರೋದು ಪಾಕಿಸ್ತಾನ ನಮ್ಮ ಒಂದು ಯುದ್ಧ ವಿಮಾನ ಕಳೆದು ಹೋಗಿದೆ ಅಂತ ಹೇಳಿ, ಆದ್ರೆ ನಾವೇ ಈ ಒಂದು ದಾಳಿಯನ್ನ ಭಾರತದ ಮೇಲೆ ಮಾಡಿದ್ದು ಅಂತ ಹೇಳಿ ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಆದ್ರೆ ಈ ಮುಖೇನ ಪರೋಕ್ಷವಾಗಿ ಒಪ್ಕೊಂಡಂಗೆ ಆಯ್ತಲ್ಲ. ಖಂಡಿತ ರಾಮ್, ಯಾಕಂದ್ರೆ ಇಷ್ಟು ದಿನ ಪಾಕಿಸ್ತಾನ ಏನ್ ಹೇಳ್ತಾ ಇತ್ತು, ನಾವು ಯಾವುದೇ ಕಾರಣಕ್ಕೂ ಭಾರತವನ್ನ ಒಂದು ಪ್ರಚೋದನೆ ಮಾಡುವಂತ ರೀತಿಯಲ್ಲಿ ನಾವು ವರ್ತಿಸಲ್ಲ ಅಂತ ಹೇಳ್ತಾ ಇತ್ತು. ಆದ್ರೆ ಇವತ್ತೇನು, ಈಗ 2 ದಿನಗಳಿಂದ ಏನ್ ನಡೀತಾ ಇದೆ, ಇದು ಖಂಡಿತವಾಗಿಯೂ ಎಸ್ಕಲೇಷನ್ ಆಫ್ ವಾರ್ ಅಂತ ಕರೀತಾರೆ, ಆಕ್ಟ್ ಆಫ್ ವಾರ್ ಅಂತ ಕರೀತಾರೆ. ಭಾರತದ ಮೇಲೆ ಬೇಕಂದಲೇ ಬೇಕು ಅಂತಲೇ ಪಾಕಿಸ್ತಾನ ಕಾಲು ಕೆರೆಕೊಂಡು ಜಗಳಕ್ಕೆ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಈಗಾಗಲೇ ಅರಿವಾಗಿದೆ, ಭಾರತದ ವಿರುದ್ಧ ಏನಾದ್ರು ನಾವು ಯುದ್ಧ ಮಾಡಿದ್ರೆ ಖಂಡಿತವಾಗಿಯೂ ನಮ್ಗೆ ಹೊಡೆತ ಬಿಡುತ್ತೆ ಅನ್ನೋದು ಗೊತ್ತಾಗಿದೆ. ಆದ್ರೂ ಸಹ ಪದೇ ಹೀರಿಯಾಗಿ ಮಾಡ್ತಾ ಇದೆ. ಮತ್ತೆ ಇವತ್ತು ಬೆಳಗ್ಗೆ ನಿನ್ನೆ ರಾತ್ರಿ ಏನು ಟ್ರೈ ಮಾಡಿತ್ತು, ಭಾರತದ ಮೇಲೆ ದಾಳಿ ಮಾಡಬೇಕು, 15 ನಗರಗಳನ್ನ ಟಾರ್ಗೆಟ್ ಮಾಡಿ ಒಂದು ಮಿಸೈಲ್ಗಳು ಡ್ರೋನ್ಗಳನ್ನ ಕಳಿಸಿತ್ತು. ಅದು ಉಲ್ಟಾ ಆಗಿತ್ತು. ಆದ್ರೆ ಅದರಿಂದ ಕೂಡ ಪಾಕಿಸ್ತಾನ ಪಾಠ ಕಲ್ತಿಲ್ಲ ಅನ್ನೋದು ಇವತ್ತು ನಡೆದಿರೋ ದಾಳಿಯಿಂದ ಗೊತ್ತಾಗ್ತಿದೆ. ಯಾಕಂದ್ರೆ ಭಾರತದ ಗಡಿ ಪ್ರದೇಶಗಳಲ್ಲಿ ಜಮ್ಮು ಇರಬಹುದು, ಕುಪ್ವಾರ, ಪೂಂಚ್, ಜೈಸಲ್ಮೇರ್, ಅಮೃತ್ಸರ, ಬಾರ್ಮೇರ್ ಎಲ್ಲ ಕಡೆ ಭಾರತದ ಬಹುತೇಕ ಗಡಿ ರಾಜ್ಯಗಳನ್ನ ಗುರಿಯಾಗಿಸಿಕೊಂಡು, ಗಡಿ ರಾಜ್ಯಗಳಲ್ಲಿರುವಂತಹ ನಗರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೇನೆ ಒಂದು ದಾಳಿಯನ್ನ ಮಾಡ್ತಾ ಇದೆ. ಈಗ ಈ ಒಂದು ವಿಚಾರವನ್ನ ಅಂದ್ರೆ ಪಾಕಿಸ್ತಾನದ ಮಾಧ್ಯಮಗಳು ಏನ್ ಹೇಳ್ತಾ ಇದ್ವು ಅಂದ್ರೆ, ಭಾರತ ಒಂದು ಪ್ರೊಪಗೆಂಡಾ ಮಾಡ್ತಾ ಇದೆ, ಅಂದ್ರೆ ಪಾಕಿಸ್ತಾನದ ವಿರುದ್ಧ ಆರೋಪ ಮಾಡ್ತಾ ಇದೆ ಅಂತ ಅಲ್ಲಿನ ಮಾಧ್ಯಮಗಳು ಹೇಳ್ತಾ ಇದಾವೆ. ಇದರ ನಡುವೆ ಪಾಕಿಸ್ತಾನದ ಸೇನೆ ನಮ್ಮ ದೇಶದ ಒಂದು ಯುದ್ಧ ವಿಮಾನ ಕಳೆದೋಗಿದೆ ಅಂತ ಹೇಳ್ಕೊಳ್ಳಕ್ಕೆ ಅವರಿಗೆ ಕನಿಷ್ಠ ನಾಚಿಕೆ ಆದ್ರೂ ಆಗ್ಬೇಕಲ್ವಾ? ಅಂದ್ರೆ ಭಾರತದ ವಿರುದ್ಧ ಅವರು ದಾಳಿ ಮಾಡಿದ್ದಾರೆ ಅನ್ನೋದು ಕನ್ಫರ್ಮ್ ಮಾಡಕ್ಕೆ ಇನ್ನೇನ್ ಬೇಕು? ಅವರು ಒಂದ್ ವೇಳೆ ದಾಳಿಯನ್ನ ಮಾಡದೆ ಹೋಗಿದ್ರೆ. ಚಂದ್ರಮೋಹನ್, ಜಸ್ಟ್ ಹೋಲ್ಡ್ ಚಂದ್ರಮೋಹನ್, ನಿಮ್ಮನ್ನ ಮತ್ತೆ ಮಾತನಾಡಿಸ್ತೀನಿ. ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪಾಕ್ ಸೇನೆಗೆ ಸೇರಿದ ಯುದ್ಧ ವಿಮಾನಗಳನ್ನ ಭಾರತ ಹೊಡೆದು ಹಾಕಿದೆ. ಪಾಕಿಸ್ತಾನದ ಇನ್ನೂ 2 JF-17 ವಿಮಾನಗಳು ಉಡಿಸ್ಸಾಗಿ ಹೋಗಿದೆ. ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಯತ್ನಿಸಿದ ವಿಮಾನಗಳನ್ನ ಡಮಾರ್ ಅನ್ಸ್ಬಿಟ್ಟಿದ್ದಾರೆ. ಪಾಕ್ ಸೇನೆಗೆ ಸೇರಿದ ಯುದ್ಧ ವಿಮಾನಗಳನ್ನ ಭಾರತ ಹೊಡೆದು ಹಾಕಿದೆ. ಈಗ ಪಾಕಿಸ್ತಾನದ ಇನ್ನೂ 2 JF-17 ವಿಮಾನಗಳನ್ನ ಭಾರತ ಉಡಿಸ್ ಮಾಡಿ ಹಾಕಿದೆ. ಭಾರತದ ಮೇಲೆ ಅವರು ಎಷ್ಟೇ ದಾಳಿಗೆ ಪ್ರಯತ್ನ ಪಟ್ಟರೂ ಕೂಡ ಭಾರತವನ್ನ ಹೇಗೆ ಕಾಪಾಡಿಕೊಳ್ಳಬೇಕು ಅಂತ ಹೇಳಿ ಭಾರತೀಯರಿಗೆ ಚೆನ್ನಾಗಿ ಗೊತ್ತಿದೆ, ಭಾರತೀಯ ಸೇನೆಗೆ ಗೊತ್ತಿದೆ. ಮತ್ತು ಅವರ ಯುದ್ಧ ವಿಮಾನಗಳನ್ನ ಉಡಿಸ್ ಮಾಡಬಲ್ಲಂತ, ಕ್ಷಿಪಣಿಗಳನ್ನ ಉಡಿಸ್ ಮಾಡಬಲ್ಲಂತ ತಾಕತ್ತು ಭಾರತದ ಬಳಿ ಇದೆ. ಆದ್ರೂ ಕೂಡ ಇದೆಲ್ಲ ಗೊತ್ತಿದ್ದು ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸ್ತಾ ಇರೋದು. ಎಸ್ ಚಂದ್ರಮೋಹನ್, ನಾವೀಗಾಗಲೇ ಗಮನಿಸ್ತಾ ಇದೀವಿ ಪಾಕಿಸ್ತಾನದ ನಾಟಕವನ್ನ. ನೀವು ಹೇಳ್ತಾ ಇದ್ರಿ ತಮ್ಮ ಯುದ್ಧ ವಿಮಾನ ಕಳೆದು ಹೋಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಇಲ್ವಾ ಅಂತ ಹೇಳಿ. ಆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಾದ್ರೂ ಇದ್ದಿದ್ರೆ ಈ ರೀತಿಯಾದಂತ ನಾಟಕ ಯಾಕೆ ಆಡ್ತಾ ಇತ್ತು ಅಂತ ಪಾಕಿಸ್ತಾನ? ಖಂಡಿತ ರಾಮ್, ಯಾಕಂದ್ರೆ 2019ರಲ್ಲಿ ಏನು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದ್ಮೇಲೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿತ್ತು. ಆಗ ಒಂದು ಭಾರತೀಯ ಸೇನೆ ಮತ್ತು ಪಾಕ್ ಸೇನೆಯ ವಿಮಾನಗಳ ನಡುವೆ ಒಂದು ಹೊಡೆದಾಟ ನಡೆದಿತ್ತು. ಅಂದ್ರೆ ಡಾಗ್ ಫೈಟ್ ಅಂತ ಕರೀತಾರೆ. ಭಾರತದ MiG-21 ಅಲ್ಲಿ ನಮ್ಮ ಅಭಿನಂದನ್ ಅವರು ಇದ್ರು. ಅಭಿನಂದನ್ ವರ್ತಮಾನ್ ಅವರು MiG-21 ಹಾರಿಸ್ತಾ ಇದ್ರು. ಅವರು ಅಚಾನಕ್ ಆಗಿ ಪಾಕಿಸ್ತಾನದ ವಾಯು ಪ್ರದೇಶವನ್ನ ಪ್ರವೇಶಿಸಿದಾಗ ಅಲ್ಲಿ ಸಿಕ್ಬಿದ್ದಿದ್ರು. ಅಂದ್ರೆ ಆ ಒಂದು MiG-21 ಅದನ್ನ ಹಾರಾಡುವ ಶವಪೆಟ್ಟಿಗೆ ಅಂತ ಕರಿತಾ ಇದ್ರು, ಫ್ಲೈಯಿಂಗ್ ಕಫಿನ್ ಅಂತ ಕರಿತಾ ಇದ್ರು MiG-21. ಯಾಕಂದ್ರೆ ಅದು ಪದೇ ಭಾರತದಲ್ಲಿ ಒಂದು ಪತನಗೊಳ್ತಾ ಇತ್ತು ಅಂತ. MiG-21 ಅನ್ನು ತುಂಬಾ ಹಳೆಯ ಕಾಲದ್ದು, ಸುಮಾರು ಒಂದು 4-5 ದಶಕಗಳ ಹಿಂದಿನ ವಿಮಾನದಲ್ಲಿ ಪಾಕಿಸ್ತಾನದ ಇದೆ. ಅದು ಅಮೆರಿಕವನ್ನು ತಯಾರಿ ಮಾಡಿದ್ದಂತಹ F-16 ವಿರುದ್ಧ ಅಭಿನಂದನ್ ವರ್ತಮಾನ್ ಅವರು MiG-21 ನಲ್ಲಿ ಹೊಡೆದಾಟ ನಡೆಸ್ಕೊಂಡಿದ್ರು, ಡಾಗ್ ಫೈಟ್ ಮಾಡಿದ್ರು. ಇದು ಪಾಕಿಸ್ತಾನ ಸೇನೆಗೆ ಎಚ್ಚರಿಕೆ ಆಗ್ಬೇಕಾಗಿತ್ತು. ಯಾಕಂದ್ರೆ ಭಾರತದ MiG-21 ಅಂತ ಏನಿದೆ, ಅಂದ್ರೆ ತುಂಬಾ ಹಳೆಯಾದಂತಹ ಒಂದು ತಂತ್ರಜ್ಞಾನವನ್ನು ಹೊಂದಿದ್ದ ಒಂದು ವಿಮಾನದಲ್ಲೇ F-16 ಅಂತ ವಿಮಾನಗಳನ್ನ ಹೊಡೆದಾಕತ್ತೆ ಭಾರತ. ಅಂದ್ರೆ ಈಗ ರಫೇಲ್ ನಮ್ಮ ಬಳಿ ಇದೆ. 2019ರಲ್ಲಿ ನಮ್ಮ ಬಳಿ ರಫೇಲ್ ಇರಲಿಲ್ಲ. ಒಂದು ವೇಳೆ ಆಗೇನಾದ್ರೂ ರಫೇಲ್ ಇದ್ದಿದ್ರೆ ಇವತ್ತು ಏನ್ ಪಾಕಿಸ್ತಾನ ಒಂದು ಅನುಭವಿಸ್ತಾ ಇದೆ ಸಂಕಷ್ಟ, ಈ ಸಂಕಷ್ಟವನ್ನ 2019ರಲ್ಲಿ ಅನುಭವಿಸ್ತಾ ಇತ್ತು. ರಾಮ್, ಜ್ಞಾಪಕ ಇಟ್ಕೊಳ್ಬೇಕು ಅವರು. ಯಾಕಂದ್ರೆ ನಮ್ಮ ಹತ್ರ ಈಗ ರಫೇಲ್ ಇದೆ. ರಫೇಲ್ ಈಸ್ ಮೋಸ್ಟ್ ಅಡ್ವಾನ್ಸ್ಡ್ ಏರ್ ಕ್ರಾಫ್ಟ್ ಅಂತ ಕರಿಬಹುದು. ಯಾಕಂದ್ರೆ ಅಮೆರಿಕದ F-35 ಬಿಟ್ರೆ ರಫೇಲ್ ಏನಿದೆ ಮತ್ತೆ ಯೂರೋಫೈಟರ್ ಏನಿದೆ, ಇವುಗಳಿಗೆ ಸರಿಸಮಾನವಾಗಿ ಒಂದು ತಂತ್ರಜ್ಞಾನವನ್ನ ರಫೇಲ್ ಹೊಂದಿದೆ. ಜೊತೆಗೆ ಅದರಲ್ಲಿರೋ ಸ್ಕಾರ್ಪ್ ಮಿಸೈಲ್ ಸಿಸ್ಟಮ್ ಏನಿದೆ, ಇದು ಮೋಸ್ಟ್ ಅಡ್ವಾನ್ಸ್ಡ್ ಸಿಸ್ಟಮ್ ಇನ್ ದ ವರ್ಲ್ಡ್, ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ಡ್. ಇಂತಹ ಒಂದು ಏನು ತಂತ್ರಜ್ಞಾನ ಮತ್ತು ನಮ್ಮ ಬಳಿ ಇರುವಂತಹ ಯುದ್ಧ ವಿಮಾನಗಳಾಗ್ಲಿ
ಅದು ನಮ್ಮ ಬಳಿ ಇರೋ ಈಗ ಮಿರಾಜ್ 2000 ಇದೆ. ಮಿರಾಜ್ 2000 ಕೂಡ ಡಸಾಲ್ಟ್ ಕಂಪನಿಯಿಂದನೇ ತಯಾರಾಗಿದ್ದು. ಆ ಡಸಾಲ್ಟ್ ಕಂಪನಿಯ ಮಿರಾಜ್ 2000 ಕೂಡ ಪಾಕಿಸ್ತಾನದ ಬಳಿ ಇರುವ ಯಾವುದೇ ರೀತಿಯಾದಂತಹ ಯುದ್ಧ ವಿಮಾನವನ್ನ ಹೊಡೆದೋಡಿಸುವಷ್ಟು ಕೆಪಾಸಿಟಿ ಭಾರತದಲ್ಲಿದೆ. ಇದನ್ನ ಅರಿತುಕೊಂಡು ಅವರು ಮಾಡಬೇಕಾಗಿತ್ತು. ಆದ್ರೆ ಈಗೇನು ಒಂದು ಭಾರತದ ಮೇಲೆ ಪದೇ ಪದೇ ಒಂದು ಭಾರತವನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಈಗ ಹೊಡೆದಿರುತ್ತಿರೋದು F-16 ಜೊತೆಗೆ ಚೀನಾ ನಿರ್ಮಿತ JF-17 ಕೂಡ ಹೊಡೆದಿದ್ದಾರೆ. JF-17 ಇಸ್ ಈಕ್ವಲ್ ಟು ರಫೇಲ್ ಅಂತ ಕರಿತಾ ಇದ್ರು. ಅಂದ್ರೆ ರಫೇಲ್ಗೆ ಎಷ್ಟು ಕೆಪಾಸಿಟಿ ಇದೆ ಅದೇ ಕೆಪಾಸಿಟಿ ಪಾಕಿಸ್ತಾನದ ಬಳಿ ಇರುವ ಚೀನಾ ನಿರ್ಮಿತ JF-17 ಇದೆ ಅಂತ ಹೇಳ್ತಾ ಇದ್ರು. ಆದ್ರೆ ಪಾಕಿಸ್ತಾನದ ಬಳಿ ಇರುವಂತಹ ಎಲ್ಲವೂ ಸಹ ಒಂದು ಆಟಿಕೆಯ ಸಾಮಾನುಗಳು ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಏನು ಭಾರತ ದಾಳಿ ನಡೀತಿತ್ತು, ಭಾರತ ದಾಳಿ ನಡೆಸಿದಾಗ ಲಾಹೋರ್ ಮತ್ತೆ ಕರಾಚಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಉಡೀಸ್ ಆಗಿದ್ವು, ಮಿಸ್ಫೈರ್ ಆಗಿದ್ವು ಅಂತ ಹೇಳ್ಬಿಟ್ಟು ಪಾಕಿಸ್ತಾನದ ಸೇನೆಯ ವಕ್ತಾರರೇ ಒಪ್ಕೊಂಡಿದ್ದಾರೆ. ಅಂದ್ರೆ ಚೀನಾ ನಿರ್ಮಿತವಾಗಿ ಅವ್ರಿಗೇನು ಏರ್ ಡಿಫೆನ್ಸ್ ಸಿಸ್ಟಮ್ ಸಿಕ್ಕಿತ್ತು, ಚೀನಾ ನಿರ್ಮಿತ ಒಂದು ಯುದ್ಧ ಸಾಮಗ್ರಿಗಳೇನಿದ್ವು ಅವೆಲ್ಲ ಮಿಸ್ಫೈರ್ ಆಗಿದೆ. ಆಕ್ಚುಲ್ ಆಗಿ ಅವರು ಭಾರತ ದಾಳಿ ನಡೆಸಿದಾಗ ಆ ಏರ್ ಡಿಫೆನ್ಸ್ ಕರೆಕ್ಟ್ ಆಗಿ ವರ್ಕ್ ಆಗಿದ್ದಿದ್ರೆ ಅವರ ಯಾವುದೇ ಒಂದು ನೆಲೆಗಳನ್ನ ನಾವು ಹೊಡೆಯಕ್ ಆಗ್ತಾ ಇರಲಿಲ್ಲ. ಆದ್ರೆ ಅವರಲ್ಲಿದ್ದಂತ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರ್ಬೋದು ಅಥವಾ ಅವರಲ್ಲಿದ್ದಂತ ಡ್ರೋನ್ಗಳಾಗಿರ್ಬೋದು, ಆಂಟಿ ಡ್ರೋನ್ಸ್ ಆಗಿರ್ಬೋದು, ಆಂಟಿ ಮಿಸೈಲ್ಸ್ ಒಂದು ಏನು ಶಸ್ತ್ರಗಳಿರ್ಬೋದು ಅವೆಲ್ಲ ಮಿಸ್ಫೈರ್ ಆಗಿದ್ದಾವೆ ಮತ್ತೆ ವರ್ಕ್ ಮಾಡಿಲ್ಲ. ಇದನ್ನ ಅಲ್ಲಿನ ಸೇನಾ ವಕ್ತಾರರ ಜೊತೆಗೆ ಅಲ್ಲಿನ ಪ್ರಜೆಗಳು ಸಹ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಇರಾನ್ ಮತ್ತು ಇಸ್ರೇಲ್ ನಡುವಿನ ಒಂದು ಯುದ್ಧವನ್ನ ಅಂದ್ರೆ ಇಬ್ಬರ ನಡುವಿನ ಒಂದು ಪರಸ್ಪರ ದಾಳಿಗಳನ್ನ ಮಾಡ್ಕೊಂಡಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು.